ಎಲ್ರಿಗೂ ನಮಸ್ಕಾರ. ಕನ್ನಡದ ಯೂಟ್ಯೂಬ್ ಬ್ಲಾಗ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ನಾನಂತೂ ಇವತ್ತು ಸಿಂಪಲಾಗಿ ಬರೀ 5 ನಿಮಿಷದಲ್ಲಿ ಆಗೋ ಬಿರಿಯಾನಿ ತೋರಿಸ್ತಾ ಇದ್ದೀನಿ. ಅದರಲ್ಲೂ ಬ್ಯಾಚುಲರ್ಸ್ ಹುಡುಗರಿಗಂತೂ ಈಸಿಯಾಗಿ ಮಾಡ್ಕೋಬೋದು. ನೀನು ಮಾಡಿಕೊಡು ಅಂತ ಯಾರನ್ನೂ ಬೇಡೋ ಹಾಗೆ ಇಲ್ಲ. ನೀವೇ ಸಿಂಪಲಾಗಿ ಮಾಡ್ಕೋಬೋದು. ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಬಿರಿಯಾನಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಮೊದಲಿಗೆ ಅರ್ಧ kg ಚಿಕನ್ ತೊಗೊಂಡಿದ್ದೀನಿ ನಾನಿಲ್ಲಿ. ಅದೇ ರೀತಿ ಬಿರಿಯಾನಿ ಮಸಾಲೆ, ಈರುಳ್ಳಿ, ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್, ಮೊಸರು, ಪುದೀನ, ಕೊತ್ತಂಬರಿ, ಅದೇ ರೀತಿ ಒಂದು ಅರ್ಧ ಗಂಟೆ ನೆನೆಸಿಕೊಂಡಿರೋ ಅಕ್ಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ಬೇಕಾಗುತ್ತೆ. ನಂತರ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ನಾನು ಕುಕ್ಕರಲ್ಲೇ ಮಾಡೋದು. ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡ ನಂತರ ಇದಕ್ಕೆ ಬಿರಿಯಾನಿ ಮಸಾಲೆಗಳು ಏನೇನು ಇರುತ್ತಲ್ಲ ಅದನ್ನ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಹಾಕ್ಕೊಳ್ಳಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದನ್ನ ಹಾಕ್ಕೊಂಡಾದ್ಮೇಲೆ ಫುಲ್ಲು ಸೀಸ್ಬೇಡಿ. ಸ್ವಲ್ಪ ಬ್ರೌನ್ ಬರ್ತಿದ್ದಂಗೆ ಅದಕ್ಕೆ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಯಾವ ಥರ ಬ್ರೌನ್ ಆಗಬೇಕಂದ್ರೆ ಈಗ ತೋರಿಸ್ತೀನಿ ನೋಡಿ. ಫುಲ್ ಅಂದರೆ ಫುಲ್ ಬ್ರೌನ್ ಆಗಬೇಕು. ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಬ್ರೌನ್ ಆದರೆ ಈರುಳ್ಳಿ. ಈಗ ನೋಡಿ ಈ ಥರ ಇದೆಯಲ್ಲ, ಈ ಥರ ಬ್ರೌನ್ ಮಾಡ್ಕೊಳ್ಳಿ. ಸ್ವಲ್ಪ ಈರುಳ್ಳಿ ನೀವು ಎತ್ತಿ ಇಕ್ಕೋಬೋದು, ಕೊನೆಗೂ ಕೂಡ ಹಾಕೋಬೋದು. ನಾನಿಲ್ಲಿ ಎತ್ತಿಕ್ಕೊಂಡಿಲ್ಲ, ನನಗೆ ಬೇಗ ಆಗಬೇಕಿತ್ತು, ಅದಕ್ಕೋಸ್ಕರ. ಈಗ ಅದಕ್ಕೆ ಬ್ರೌನ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಆದ ನಂತರ ಈಗೇನು ಚಿಕನ್ ಎತ್ತಿಕೊಂಡಿರ್ತೀರಲ್ಲ, ನೀವು ಎಷ್ಟು 1 kg ಮಾಡ್ಕೊತೀರ ಅಥವಾ ಅರ್ಧ kg ಮಾಡ್ಕೊತೀರೋ ಅದು ನಿಮ್ಮ ಇಷ್ಟ. ನಾನು ಇಲ್ಲಿ ಅರ್ಧ kg ಮಾಡ್ಕೊಳ್ತಿದ್ದೀನಿ. ಚಿಕನ್ ಹಾಕ್ಕೊಂಡು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ನೋಡಿ, ನಾನು ಇಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಿ. ಎಷ್ಟು ರುಚಿಗೆ ಸ್ವಲ್ಪನೇ ಹಾಕ್ಕೊಳ್ಳಿ. ಯಾಕಂದರೆ ನೀವು ಸ್ವಲ್ಪ ಮಸಾಲೆ ಎಲ್ಲ ಮುಂದೆ ಹಾಕ್ತಿರಲ್ಲ, ಅದೆಲ್ಲ ಸ್ವಲ್ಪ ಉಪ್ಪಿರುತ್ತೆ. ಸ್ವಲ್ಪ ಈ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಈಗ ಇದನ್ನು ಕೂಡ ಉಪ್ಪು ಹಿಡಿಯೋವರೆಗೂ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಸ್ಟೀಮ್ ಮಾಡಿ. ಸ್ಟೀಮ್ ಮಾಡಿದಾಗ ನೀರೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಉಪ್ಪಿನ ಜೊತೆ ಚೆನ್ನಾಗಿ ಅದು ಹೊಂದಾಣಿಕೆ ಆಗುತ್ತೆ ಚಿಕನ್ನು. ಈಗ ಇದಕ್ಕೆ ಟೊಮೊಟೊ, ಕ್ಯಾಪ್ಸಿಕಮು, ಅದೇ ರೀತಿ ಹಸಿರು ಮೆಣಸಿನ್ಕಾಯಿ ಇರುತ್ತಲ್ಲ ಅದೆಲ್ಲವನ್ನು ಹಾಕ್ಕೊಂಡು ಈಗ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಟೊಮೊಟೊ, ಕ್ಯಾಪ್ಸಿಕಮ್, ಅದೇ ರೀತಿ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಕೊತ್ತಂಬರಿ, ಪುದೀನ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಅದನ್ನು ಕೂಡ ಈಗ ಮಿಕ್ಸ್ ಮಾಡಿಕೊಂಡು, ಈಗ ಇಷ್ಟವರೆಗೂ ಎಲ್ಲ ಐಟಮ್ಸ್ಗಳನ್ನ ಹೆಂಗೆ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ತಿದ್ರೋ ಅದೇ ರೀತಿ ಈ ಕೊತ್ತಂಬರಿ, ಪುದೀನ ಎಲ್ಲ ಅವು ಕೂಡ ಚೆನ್ನಾಗಿ ಫ್ರೈ ಆಗೋವರೆಗೂ ಮಿಕ್ಸ್ ಮಾಡಿಕೊಂಡು, ಅಂದರೆ ಸ್ಟೀಮ್ ಮಾಡಿಬಿಡಿ, ಯಾವಾಗಲೂ ತಿರುಗಿಸ್ತಾ ಇರಬೇಡಿ, ಚಿಕನ್ ಎಲ್ಲ ಮೇಲೆ ಇದಾಗುತ್ತೆ. ಈಗ ಮಸಾಲೆಗಳು ಹಾಕ್ಕೊಳ್ಳಿ. ಅರಿಶಿನ ಒಂದು 2 ಸ್ಪೂನು, ಗರಂ ಮಸಾಲ 2 ಸ್ಪೂನು, ಧನಿಯಾ ಪೌಡರು. ನಿಮ್ಗೇನಾದರೂ ಖಾರ ಕಡಿಮೆ ಅನಿಸಿದ್ರೆ ಅಂದರೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ, ಅದಕ್ಕೋಸ್ಕರ ನಾನು ಒಂದು 2 ಸ್ಪೂನು ಖಾರ ಕೂಡ ಹಾಕ್ಕೊಳ್ತಿದ್ದೀನಿ, ಅಚ್ಚ ಖಾರದ ಪುಡಿ. ನೀವು ಖಾರ ಸಾಕು, ಹಸಿರು ಮೆಣಸಿನ್ಕಾಯಿ ಮೊದಲೇ ಹಾಕ್ಕೊಂಡಿದ್ದೀವಲ್ಲ ಅಂದರೆ ಏನು ಹಾಕ್ಕೊಂಡಿದ್ರು ಪರವಾಗಿಲ್ಲ. ನಾನಿಲ್ಲಿ 2 ಸ್ಪೂನು ಬಿರಿಯಾನಿ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ. ಮನೇಲಿ ಮಾಡಿರೋ ಬಿರಿಯಾನಿ ಪೌಡರು ತುಂಬ ಚೆನ್ನಾಗಿರುತ್ತೆ. ಈಗ ಇದ್ರ ಜೊತೆಗೆ ನಾನು ಸ್ವಲ್ಪ ಮೊದಲೇ ಮೊಸರು ಎತ್ತಿಕೊಂಡಿದ್ದೆ. ಮೊಸರು ಹಾಕೊಳ್ಳೋರು ಹಾಕೋಬೋದು, ಇಲ್ಲ ಅಂದರೆ ಕೊನೆಗೆ ಒಂದು ನಿಂಬೆಹಣ್ಣು ಇಂಟ್ಕೊಂಡ್ರೂ ಆಗುತ್ತೆ. ನಾನಿಲ್ಲಿ ಮೊಸರು ಹಾಕ್ಕೊಳ್ತಿದ್ದೀನಿ. ಮೊಸರು ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಟ್ಟು ಹಾಕ್ಬೋದು, ಸ್ಕಿಪ್ ಮಾಡ್ಬೋದು ನೀವು ಮೊಸರು ಹಾಕ್ಕೊಂಡು ಏನೋ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಮೊಸರು ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಿದ್ರೆ ನೋಡಿ ಏನು ಸಖತ್ತಾಗಿ ಕಾಣಿಸ್ತಾ ಇದೆ. ಹಿಂಗೆ ತಿನ್ನೋರು ತಿನ್ಕೊಬಿಡೋದು, ಇದೇ ರೀತಿ ಮಾಡ್ಕೊಂಡು ಕೂಡ ತಿನ್ಬೋದು, ರೊಟ್ಟಿಗೆ, ಚಪಾತಿಗೆಲ್ಲ ಈ ಥರನೂ ಕೂಡ ಚೆನ್ನಾಗಿರುತ್ತೆ. ಇದಾದ ನಂತರ ಈಗ ಚೆನ್ನಾಗಿ ನೋಡಿ ಫ್ರೈ ಆಗಿದೆ, ಚಿಕನ್ ಎಲ್ಲ ಆಲ್ರೆಡಿ ಬೆಂದೋಗಿದೆ. ಅವೆಲ್ಲ ಮಿಕ್ಸ್ ಆದ ನಂತರ ಸ್ವಲ್ಪ ಹೊತ್ತು ನೀವು ಪ್ಲೇಟ್ ಮುಚ್ಚಿ ಬೇಯಕ್ಕೆ ಬಿಡಬೇಕು. ನಾನು ಬೇಯಕ್ಕೆ ಬಿಟ್ಟಿದ್ದೆ, ತೋರಿಸಿಲ್ಲ ಅಷ್ಟೇ. ಇದಾದ ನಂತರ ಚೆನ್ನಾಗಿ ಬೆಂದಾದ ನಂತರ ಇದಕ್ಕೆ ಅಕ್ಕಿ ಹಾಕ್ಕೊಳ್ಳಿ. ಅಕ್ಕಿ ಎಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅರ್ಧ kg ಚಿಕನ್ಗೆ ಅರ್ಧ kg ಅಕ್ಕಿನೂ ಹಾಕೋಬೋದು, ಇಲ್ಲ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಇಲ್ಲಿ 300 ಗ್ರಾಮ್ ಅಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ಅರ್ಧ kg ಚಿಕನ್ಗೆ. ನೀವು ಕಡಿಮೆ ಹಾಕ್ಕೊಂಡ್ರೆ ಪೀಸ್ ಜಾಸ್ತಿ ಸಿಗಬೇಕಂದ್ರೆ ಸ್ವಲ್ಪ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಈಗ ನೀವೆಷ್ಟು ಅಕ್ಕಿ ಹಾಕ್ಕೊಂಡಿದ್ದೀರೋ 1 ಲೋಟದಲ್ಲಿ ಹಾಕ್ಕೊಂಡ್ರೆ ಅದು 2ರಷ್ಟು, ಅಂದರೆ 1 ಲೋಟ ಹಾಕಿದ್ರೆ ನೀವು 2 ಲೋಟ ನೀರು ಹಾಕೋಬೇಕಾಗುತ್ತೆ. ಈಗ ಹಾಕ್ಕೊಂಡು ಮುಚ್ಚಿಬಿಡಿ. ನೀವು ಚಿಕನ್ಗೆಲ್ಲ ಎಕ್ಸ್ಟ್ರಾ ನೀರೆಲ್ಲ ಹಾಕೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ಚಿಕನ್ ಎಲ್ಲ ಆಲ್ರೆಡಿ ಬೆಂದಿರುತ್ತೆ, ಮೊಸರು ಅದೆಲ್ಲ ಹಾಕಿರ್ತೀವಿ. ಕೊನೆಯಲ್ಲಿ ನಿಂಬೆಹಣ್ಣು ಹಿಂಡ್ಬಿಟ್ಟು ಸ್ವಲ್ಪ ಕೊತ್ತಂಬರಿ, ಪುದೀನ ಎಲ್ಲ ಉದುರಿಸ್ಬಿಟ್ಟು ಮುಚ್ಚಿಬಿಡಿ. ನಿಜವಾಗ್ಲೂ ನೀವೇನಾರು 1.5 ಲೋಟ ಹಾಕಿದ್ದೀರಾ ಅಂದರೆ 3 ಲೋಟ ನೀರು ಹಾಕೋಬೇಕಾಗುತ್ತೆ. ಇಲ್ಲ ನಮ್ಗೆ ಏನಾರು ಒಂದು ಸ್ವಲ್ಪ ಡೌಟ್ ಅಕ್ಕಿ ಬೇಯುತ್ತೋ ಇಲ್ವೋ ಅಂದರೆ ಸ್ವಲ್ಪ ಒಂದು ಎಕ್ಸ್ಟ್ರಾ ಒಂದು ಅರ್ಧ ಲೋಟ ಹಾಕೋಬೋದು, ಎಕ್ಸ್ಟ್ರಾ ಏನಾಗೋದಿಲ್ಲ. ಒಟ್ಟಿನಲ್ಲಿ ಕೊನೆಯಲ್ಲಿ ಸ್ವಲ್ಪ ನಿಂಬೆಹಣ್ಣು ಹಿಂಡಿ, ಉಪ್ಪು ಟೇಸ್ಟ್ ಎಲ್ಲ ಕರೆಕ್ಟಾಗಿದೆ ಅಂತ ನೋಡಿಬಿಟ್ಟು ನಿಂಬೆಹಣ್ಣು ಹಿಂಡ್ಬಿಟ್ಟು ಅದಾಂತರ ಕ್ಲೋಸ್ ಮಾಡಿ. ನೋಡಿ ಈಗ ಆಲ್ರೆಡಿ ಆಗಿದೆ. 2 ವಿಸಿಲ್ ನಾನು ಕೂಗಿಸಿರೋದು. ನೋಡಿ ಏನು ಸಖತ್ತಾಗಿ ಉಡಿಯಾಗಾಗಿದೆ. ನಿಜವಾಗ್ಲೂ ನೋಡೋದಕ್ಕಂತೂ ಸಖತ್ತಾಗಿ ಕಾಣಿಸ್ತಿದೆ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಡೌಟೇ ಬೇಡ.
ನೀವು ಯಾವತ್ತೇ ಅಷ್ಟೇ ಬಿರಿಯಾನಿ ಸ್ಟಾರ್ಟಿಂಗಲ್ಲಿ ತಿರುಗಿಸ್ಬೇಕಾದ್ರೆ ಕೊನೆಯಿಂದ ತಿರುಗಿಸಿ ಮಧ್ಯಲೆಲ್ಲ ಹಾಕ್ಬಿಡಿ, ಅದೆಲ್ಲ ಕಟ್ ಆಗಿಬಿಡುತ್ತೆ ನೋಡಿ. ಹಿಂಗೆ ಕೊನೆಯಲ್ಲಿ ಎತ್ತಿದ್ರೆ ಬಿರಿಯಾನಿನ ನಿಜವಾಗ್ಲೂ ಸಖತ್ತಾಗಿ ಕಾಣುತ್ತೆ. ಈಗ ಬಿರಿಯಾನಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ಬನ್ನಿ. ನೋಡೋದಕ್ಕಂತೂ ಸಖತ್ತಾಗಿದೆ, ತಿಂದು ನೋಡ್ತೀನಿ ಯಾವ ರೀತಿ ಇದೆ ಅಂತ. 100% ನಾನು ಇದೇ ಥರ ಸಿಂಪಲಾಗಿ ಮಾಡಬೇಕಂದ್ರೆ ಇದೇ ರೀತಿ ಮಾಡ್ಕೊಂಡು ಹೋಗ್ತೀನಿ, ನಿಜವಾಗ್ಲೂ ಸಖತ್ತಾಗಿರುತ್ತೆ. ಈಗಲೂ ಕೂಡ ಅಷ್ಟೇ ಸಖತ್ತಾಗಿದೆ. ಅದು ಉಪ್ಪು ಖಾರ ಎಲ್ಲ ಹಿಡ್ದಿರೋ ಚಿಕನ್ ಇರ್ಬೋದು, ಎಲ್ಲವನ್ನು ತಿನ್ನೋದಕ್ಕೆ ಸಖತ್ತಾಗಿದೆ. ನನ್ನ ಮಗ ಅಂತೂ ತಿಂದ್ಬಿಟ್ಟು ಅಮ್ಮ ಸಖತ್ತಾಗಿ ಮಾಡಿದೆ, ಇಷ್ಟು ಬೇಗ ಮಾಡಿದೆ, ಸಖತ್ತಾಗಿದೆ ಅಂತ ಅಂದ. ನಿಜವಾಗ್ಲೂ ಚೆನ್ನಾಗಿರುತ್ತೆ. ಬ್ಯಾಚುಲರ್ಸ್ ಅಂತೂ ಅದೇ ಮನೇಲೂ ಆದರೂ ಅಷ್ಟೇ, ನಿಮ್ಗೆ ಏನಾರ ಚಿಕನ್ ಬಿರಿಯಾನಿ ಮಾಡೋಕ್ಕೆ ಬರ್ತಾರೆ, ತುಂಬ ಐಟಮ್ಸ್ ಎಲ್ಲ ಹಾಕ್ತಾರೆ, ಹಿಂಗೆ ಸಿಂಪಲಾಗಿ ಈಸಿಯಾಗಿ ಮಾಡ್ಕೊಬಿಡ್ಬೋದು. ಒಂದು 15 ನಿಮಿಷದಲ್ಲೆಲ್ಲ ಬಿರಿಯಾನಿ ರೆಡಿ ಆಗೋಗುತ್ತೆ. ಇಷ್ಟು ಈಸಿಯಾಗಿರೋ ಬಿರಿಯಾನಿನ ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಬಾಯ್. ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಳೆಸಿ.